ನಮಸ್ಕಾರ ನನ್ನ ಸಿಹಿ ಯೂಟ್ಯೂಬ್ ಕುಟುಂಬದವರೇ. ಇವತ್ತು ಕಿಚನ್ಗೆ ಹೋದರೆ ಸಾಕು ಒಂದೇ ಸಿಹಿ ಸುವಾಸನೆ. ಯಾಕಂದರೆ ಇವತ್ತು ನಾವು ಮಾಡ್ತಿರೋದು ಎಲ್ಲರ ಫೇವ್ರೇಟ್ ಆಗಿರುವ ಗುಲಾಬ್ ಜಾಮೂನ್. ನಿಜ ಹೇಳ್ಬೇಕಂದ್ರೆ ಒಂದು ಗುಲಾಬ್ ಜಾಮೂನ್ ತಿನ್ನೋಕ್ಕೆ ಅಂತ ಶುರು ಮಾಡ್ತೀವಿ, ಆದರೆ ಕೌಂಟ್ ಮಾಡೋ ಅಷ್ಟರಲ್ಲಿ ಬೌಲೇ ಖಾಲಿಯಾಗೋಗಿರುತ್ತೆ. ಮನೆಯಲ್ಲೂ ಸೇಮ್ ಸಿಚುಯೇಷನ್. ನಾನು ಡಯಟ್ನಲ್ಲಿದ್ದೀನಿ ಅನ್ನೋರು ಕೂಡ ಗುಲಾಬ್ ಜಾಮೂನ್ ನೋಡಿದ್ಮೇಲೆ ಇವತ್ತು ಚೀಟ್ ಡೇ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಇವತ್ತು ನಾನು ತುಂಬ ಸಾಫ್ಟಾಗಿ ಜ್ಯೂಸಿಯಾಗಿ ಮೌತ್ ಮೆಲ್ಟ್ ಆಗೋ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಆದರೆ ರೆಸಿಪಿ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಕ್ವೆಶನ್. ಗುಲಾಬ್ ಜಾಮೂನ್ ತಿನ್ನುವಾಗ ನೀವೇನು ಮಾಡ್ತೀರಾ? ಒಂದೇ ಒಂದು ತಿಂದು ಸ್ಟಾಪ್ ಮಾಡ್ತೀರಾ ಅಥವಾ ಬೌಲ್ ಹೈಡ್ ಮಾಡಿ ಒಬ್ಬರೇ ತಿಂತೀರಾ? ಕಮೆಂಟ್ನಲ್ಲಿ ಆನ್ಸರ್ ಹೇಳಿ ನೋಡೋಣ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಇಂತಹ ಟೇಸ್ಟಿ ಆ್ಯಂಡ್ ಫನ್ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ಸಿಹಿ ಜರ್ನಿ ಶುರು ಮಾಡೋಣ ಬನ್ನಿ. ಈಗಾಗಲೇ ವಿಡಿಯೋದಲ್ಲಿ ತೋರಿಸಿರುವಂತೆ ನಾವು ಫಸ್ಟು ಗುಲಾಬ್ ಜಾಮೂನ್ ಪೌಡರ್ ಏನಿದೆ ಅದನ್ನು ವಂದ್ರಿ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಅದರಲ್ಲಿ ಲಮ್ಸ್ ಏನಿರುತ್ತೆ ಅದೆಲ್ಲ ಕಂಪ್ಲೀಟಾಗಿ ಹೋಗಿ ಅದು ನೀಟಾಗಿ ಹಸಿದ ಥರ ಆಗುತ್ತೆ. ಅದಕ್ಕೆ ಸ್ವಲ್ಪ ಕೋವಾನು ಕೂಡ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನಾ ಇಲ್ಲಿ ಡ್ರೈ ಕೋವಾನ ಅದನ್ನು ನೀಟಾಗಿ ತುರಿದು ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಸಾಫ್ಟ್ ಕೋವಾ, ಸ್ವೀಟ್ ಕೋವಾನೂ ಸಿಗುತ್ತೆ, ಆ ಕೋವಾನ ಇದರಲ್ಲಿ ಮಿಕ್ಸ್ ಮಾಡಿ. ಕೋವಾ ಮಿಕ್ಸ್ ಮಾಡೋದ್ರಿಂದ ಟಿಪ್ಸ್ ಏನಂದರೆ ಜಾಮೂನು ಇನ್ನೂ ಚೆನ್ನಾಗಿ ಸಾಫ್ಟಿಯಾಗಿ ಸ್ಪಾಂಜಿಯಾಗಿ ಮೆಲ್ಟ್ ಆಗೋ ರೀತಿಯಲ್ಲಿ ಅದು ಬರುತ್ತೆ. ನೋಡಿ, ಈಗ ಈ ಥರ ತುರಿದಿಟ್ಟಿದ್ದೀನಿ. ಇದನ್ನು ನೀಟಾಗಿ ಒಂದು ಗುಲಾಬ್ ಜಾಮೂನ್ದು ಏನು ಪೌಡರ್ ಇದೆ ಅದಕ್ಕೆ ನೀಟಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಅದನ್ನು ಮಿಕ್ಸ್ ಮಾಡಬೇಕು. ಸೊ ಮಿಕ್ಸ್ ಮಾಡ್ತಾಯಿರಿ ಆಯಿತಾ? ಇನ್ನೂ ಮಿಕ್ಸ್ ನಡೀತಾನೆ ಇದೆ. ಅದನ್ನು ನೀಟಾಗಿ ಹೊಂದ್ಕೊಳ್ಳೋ ಹಂಗೆ ಮಿಕ್ಸ್ ಮಾಡೋಣ. ಸೊ ಇದೇ ರೀತಿಯಲ್ಲಿ ನೀವು ಕೂಡ ಮನೆಯಲ್ಲಿ ಮಾಡ್ತೀರಾ ಅಥವಾ ಬೇರೆ ಏನಾದರೂ ಯೂಸ್ ಮಾಡಿ ಮಾಡ್ತೀರಾ ಅಥವಾ ಬೇರೆ ಇನ್ಯಾವುದಾದ್ರೂ ಇಂಗ್ರೀಡಿಯೆಂಟ್ಸ್ನ ಇದರಲ್ಲಿ ನೀವು ಆ್ಯಡ್ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸ್ಬೋದು. ಅದನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ಆ್ಯಡ್ ಮಾಡೋಣ. ಸೊ ಇದಕ್ಕೊಂದು ಸ್ವಲ್ಪ ನೀರು ಅಥವಾ ಸ್ವಲ್ಪ ಹಾಲು, ಅಂದರೆ ಹಾಲನ್ನ ಬಿಸಿ ಮಾಡಿ ಸ್ವಲ್ಪ ವಾರ್ಮ್ ಆಗಿ ಅದನ್ನು ಹಾಲನ್ನ ಹಾಕಿದ್ರೆ ಸಾಕಾಗುತ್ತೆ. ಇನ್ನೂ ಆ್ಯಡ್ ಮಾಡ್ಬೋದು ಅಂತ ಅಂದರೆ ಇದಕ್ಕೆ ಹಾಲು ಪೌಡಿನೂ ಕೂಡ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇದನ್ನು ಒಳ್ಳೆ ರೀತಿಯಲ್ಲಿ ನೀಟಾಗಿ ಸಾಫ್ಟಾಗಿ ಕಲಿಸ್ಕೋಬೇಕು. ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಇದನ್ನು ನೀಟಾಗಿ ಉಂಡೆ ಮಾಡೋದಕ್ಕಾಗಲ್ಲ. ಆ ಒಂದು ರೀಸನ್ಗೋಸ್ಕರ ಇದನ್ನು ಸಾಫ್ಟಾಗಿ ಕಲಿಸ್ಕೋಬೇಕಾಗತ್ತೆ. ಸಾಫ್ಟಾಗಿ ಕಲಿಸ್ಕೊಂಡಾದ್ಮೇಲೆ ಅದನ್ನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಕ್ಕೆ ಬಿಡಬೇಕಾಗತ್ತೆ. ಯಾಕಂದರೆ ಯಾವಾಗ ರೆಸ್ಟ್ ಮಾಡ್ತೀವಿ ಆವಾಗಲೇ ಅದು ಇನ್ನೂ ಚೆನ್ನಾಗಿ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ. ಹಾಗಾಗಿ ಇದಕ್ಕೆ ಪಾಕ ರೆಡಿ ಮಾಡಬೇಕು. ಪಾಕಕ್ಕೆ ಏನೆಲ್ಲ ಮಾಡಬೇಕಂದ್ರೆ 1:1 ಅನ್ನೋ ರೀತಿಯಲ್ಲಿ, ಅಂದರೆ 1 ಕಪ್ ಸಕ್ಕರೆ ಅಂದರೆ 1 ಕಪ್ ಅಷ್ಟೇ ನೀರನ್ನ ಯೂಸ್ ಮಾಡಿಕೊಂಡು ಅದನ್ನು ಕುದಿಯೋದಕ್ಕೆ ಇಟ್ಕೊಳ್ಳಿ. ತುಂಬ ಜಾಸ್ತಿ ಕುದಿಸ್ಕೊಳ್ಳೋದಲ್ಲ, ಅದನ್ನು ನೋಡ್ಕೊಂಡು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ, ಅದನ್ನು ಚೆನ್ನಾಗಿ ನೀಟಾಗಿ ಪುಡಿ ಮಾಡಿ ಹಾಕಿಟ್ಕೊಳ್ಳಿ. ಚೆನ್ನಾಗಿ ಕುದಿದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ. ಇದಾಗ್ತಾ ಇದ್ದಂಗೆ ಇಲ್ಲಿ ಆಲ್ರೆಡಿ ಜಾಮೂನ್ ಏನಿದೆ ಅದು ಆಲ್ರೆಡಿ ರೆಡಿಯಾಗಿದೆ. ಆ ಡೋ ಏನಿದೆ, ಹಿಟ್ಟೇನಿದೆ ಅದು ಆಲ್ರೆಡಿ ರೆಡಿ ಆಗಿಬಿಟ್ಟಿದೆ. ಈ ಹಿಟ್ಟನ್ನ ನೀಟಾಗಿ ರೌಂಡ್ ಮಾಡೋಣ. ಇದನ್ನು ನೋಡ್ತಾ ಇದ್ರೆ ಒಳ್ಳೆ ಗೋಲಿ ಕಟ್ಟೋದಂಗೆ ಫೀಲ್ ಆಗ್ತಾಯಿದೆ. ಸೊ ಇಲ್ಲಿ ನೋಡಿ, ಇಷ್ಟು ಸಣ್ಣದಾಗಿದೆ. ಈಗ ಇದರಲ್ಲಿ ನೋಡಿದ್ರೆ ಸಣ್ಣ ಅನಿಸುತ್ತೆ, ಆದರೆ ಒನ್ಸ್ ನೀವು ಎಣ್ಣೆನಲ್ಲಿ ಕರೆದು ಅದನ್ನು ಪಕ್ಕಕ್ಕೆ ಹಾಕಿದ್ರೆ ಮುಗೀತು. ಸ್ಪಾಂಜಿಯಾಗಿ ದಪ್ಪವಾಗಿ ಜ್ಯೂಸಿಯಾಗಿ ಗುಲಾಬ್ ಜಾಮೂನ್ ರೆಡಿ ಟು ಸರ್ವ್. ಸೊ ಇದರಲ್ಲಿ ನಾನು ಪಾಕಕ್ಕೆ ಹಾಕೋ ಅಂಥ ವಿಡಿಯೋನ ಮಿಸ್ ಮಾಡಿದ್ದೀನಿ. ಸೊ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಮಧ್ಯದಲ್ಲಿ ಮಿಸ್ ಆಗೋಗ್ಬಿಟ್ಟಿದೆ ಆ ವಿಡಿಯೋ. ಹಾಗಾಗಿ ಇದನ್ನು ನೀಟಲ್ಲಿ ಎಣ್ಣೆಯಲ್ಲಿ ನೀಟಾಗಿ ಕರೆದು ಅದನ್ನು ಪಾಕದೊಳಗಡೆ ಹಾಕಿ ಒಂದು 5 to 10 ಮಿನಿಟ್ಸ್ ಬಿಟ್ಟರೆ ಗುಲಾಬ್ ಜಾಮೂನ್ ರೆಡಿ ಟು ಸರ್ವ್. ಈಸಿಯಾಗೇ ಐಸ್ ಕ್ರೀಮ್ ಜೊತೆಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಹಾಗೂ ಕೂಡ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಮೋಸ್ಟ್ ಆಫ್ ಆಲ್ ನಾವು ಹಂಗೆ ತಿನ್ನೋದ್ರಲ್ಲೇ ಚೆನ್ನಾಗಿ ಅನಿಸುತ್ತೆ. ಅದು ಡ್ರೈ ಗುಲಾಬ್ ಜಾಮೂನ್ ಕೂಡ ಮಾಡ್ಕೋಬೋದು ಅಥವಾ ಸಿರಪ್ ಗುಲಾಬ್ ಜಾಮೂನ್ ಕೂಡ ಮಾಡ್ಕೋಬೋದು. ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ನೀವೇನು ಮಾಡಬೇಕು, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಬೇರೆ ವಿಡಿಯೋ ಮತ್ತೆ ಸಿಗ್ತಾನೆ ಇರೋಣ ಅಂತ ಹೇಳ್ತಾ, ಸ್ಟೇ ಸೇಫ್ ಆ್ಯಂಡ್ ಸ್ಟೇ ಹೆಲ್ತಿ. ಬಾಯ್.